ಮಲ್ಲಿಗೆ ಹುಡುಗನ ಹುಡುಕ್ತಿದಾರ? ಹ್ಞೂ ಅಣ್ಣ. ಆಮೇಲೆ ಅಪ್ಪಿ ತಪ್ಪಿನೂ ಇಬ್ರು ಒಟ್ಟೊಟ್ಟಿಗೆ ಮದುವೆ ಆಗ್ಬೇಡಿ. ಅವಳು ಮದುವೆ ಅಲ್ಲಿ, ನಿಮ್ಮ ಮದುವೆ ಇಲ್ಲಿ. ಆಮೇಲೆ ನಂಗೆ ಓಡಾಡೋಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ನಾನೇ ಮುಂದೆ ನಿಂತು ನೋಡ್ಕೊಬೇಕಲ್ವಾ? ಬೇರೆ ಬೇರೆ ಜನ ಇಟ್ಕೊಬೇಕು. ಈಗಲೇ ಹೇಳಿದ್ದೀನಿ. ಮಲ್ಲಿಗೆ ಮದುವೆನಾ? ಬೆಳಿಗ್ಗೆ ನೋಡಿದ್ರೆ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ರು. ಈಗ ಮಲ್ಲಿಗೆ ಹುಡುಗನ ಹುಡುಕ್ತಿದ್ದಾರೆ ಅಂತ ಹೇಳ್ತೀಯಾನೆ. ಇದು ಜಾಸ್ತಿ ಟೈಮ್ ಇಲ್ಲ. ಇನ್ ಥರ ಮಾಡಿದ್ರೆ ಮಿಸ್ ಮೂಗುತಿನ ಕಳ್ಕೊಬೇಕಾಗತ್ತೆ. ಗೆಜ್ಜೆ ಎಲ್ಲೋಯ್ತು? ನಾನು ಹುಡುಕ್ತಿರೋದು ತಾನಾಗೆ ಕೈಗೆ ಸಿಗೋ ಥರ ಆಯಿತು. ಈಗ ಸಿಕ್ಕಿರೋದು ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲ್ವಾ? ಎಲ್ಲಿ ನಿಮ್ಮನ್ನು ಕಳ್ಕೊಬಿಡ್ತೀನೋ ಅಂತ ಭಯ ಆಗಿತ್ತು ಮಿಸ್ ಮೂಗುತಿ. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಎದುರ್ಕೊಂಡೆ ಅಂತ ಬೈಕೋತಾ ಇದ್ದೀರಾ? ಏನು ಮಾಡಲಿ, ಎಲ್ಲ ನಿಮ್ಮಿಂದಾನೆ, ನಿಮಗೋಸ್ಕರನೇ. ನನಗೆ ನಿಮ್ಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಇನ್ನು ಸುಮ್ಮನಿದ್ರೆ ಆಗಲ್ಲ. ಮಿಸ್ ಮೂಗುತಿಗೆ ಪ್ರಪೋಸ್ ಮಾಡೇ ಮಾಡ್ತೀನಿ. ಮನಸ್ಸಲ್ಲಿರೋದನ್ನೆಲ್ಲ ಈಗಲೇ ಹೇಳ್ಬಿಡ್ತೀನಿ. ಆಗಲೇ ಮಧ್ಯರಾತ್ರಿ ಆಗಿದೆ. ಇಷ್ಟೊತ್ತಿಗೆ ಕಾಲ್ ಮಾಡಿದ್ರೆ ಸರಿ ಆಗತ್ತಾ? ಮಿಸ್ ಮೂಗುತಿ, ಈಗ ನಾನು ಏನು ಮಾಡಲಿ? ಬೆಳಿಗ್ಗೆ ಆಗೋವರೆಗೂ ಕಾಯಲೇಬೇಕಾ? ನಾಳೆ ತನಕ ನಾನು ಕಾಯ್ತೀನಿ. ಅಲ್ಲಿ ತನಕ ನೀನು ನನ್ನ ಜೊತೆನೇ ಇರಬೇಕು. ಅತಿಯಾದ ಪ್ರೀತಿ ಒಳ್ಳೆಯದಲ್ಲ, ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ. ನನ್ನ ಬಡಿದವನು ನಾನು ಪ್ರೀತಿ ಮಾಡೋದು ನೀ ಕೇಳು ಯಾವಾಗ? ಎದೆ ಮೇಲೆ ಕೈ ಇಟ್ಟು ನಾ ಕೇಳಿದಾಗ, ನಿನಗೆಂದೆ ಬಡಿದಾಗ, ನೆನಪುಗಳೇ ನನ್ನ ಎರಡನೇ ಹೃದಯ. ಈಗ 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 ಯಾವಾಗ ಯಾವಾಗ ನಾನಿನ್ನ ಸೇರೋದು? ಯಾವಾಗ 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 ನೀ ನನ್ನ ಉಸಿರಾದೆ? ಯಾವಾಗ? ಏನೋ ಸೌಂಡ್ ಬಂದಂಗಾಯ್ತಲ್ಲ. ಕಳ್ಳ ಏನಾದ್ರು ಬಂದಿರ್ಬೋದಾ?
ಓ ನೀನಾ? ಏನ ನಿಂದು? ಚಿಪ್ಸ್ ತೆಗಿಯಕ್ಕೆ ಹೋದೆ, ಇಟ್ಟು ಚೆಲ್ಲೋಯ್ತು. ಅದು ನನ್ನ ಕಣ್ಗೂ ಕಾಣಿಸ್ತಿದೆ. ಬೆಳಿಗ್ಗೆ ಏನ್ ನಿಂದು? ಏನೂ ಆಗಿಲ್ಲ, ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಷ್ಟೇ. ನಿದ್ದೆ ಮಾಡಿಲ್ವಾ? ಯಾಕೆ? ಮಲ್ಲಿ ಜೊತೆ ಮಾತಾಡ್ಕೊಂಡಿದ್ದ? ನಿಮ್ ಲವ್ ಸ್ಟೋರಿ ಅಷ್ಟೊಂದು ಮುಂದುವರಿತಾ? ಅವಳು ಯಾರನ್ನ ಮದುವೆ ಆಗ್ತಾಳೋ, ರಾತ್ರಿ ಇಡೀ ಯಾರ ಜೊತೆ ಮಾತಾಡ್ತಿರ್ತಾಳೋ ಅಂತ ನಾನು ಭಯ ಪಡ್ಕೊಂಡಿದ್ರೆ ನಿಂದು ಬೇರೆ. ಮಲ್ಲಿ ಯಾರನ್ನೋ ಮದುವೆ ಆಗೋದಾ? ಯಾಕೆ? ಅವಳಿಗೆ ಮನೇಲಿ ಹುಡುಗನ ಹುಡುಕ್ತಿದ್ದಾರೆ, ಅದಕ್ಕೆ. ಒಳ್ಳೇದಾಯ್ತಲ್ಲ, ಡಾಕ್ಟರ್ ಹೇಳಿದ್ದು ಸಲಾಡು, ಪೇಷಂಟ್ ತಿಂದಿದ್ದು ಸಲಾಡ್. ಏನೋ ಹೇಳ್ತಿದ್ಯಾ? ಇದ್ರಲ್ಲಿ ಒಳ್ಳೇದೇನಿದೆ? ನೀನು ಹೇಗಿದ್ರು ಮಲ್ಲಿನ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ಯಾ. ಅವಳಿಗೂ ಹುಡುಗನ್ ನೋಡ್ತಿದ್ದಾರೆ ಅಂತ ಅಂತಿದ್ಯಾ. ನೀನೇ ಅವ್ರ ಮನೆಗೆ ಹೋಗಿ ನಾನಿದ್ದೀನಿ ಅನ್ನೋ ಥರ ತೋರಿಸ್ಕೋ. ನೀನು ಒಳ್ಳೆ ಹುಡುಗನೇ, ಈ ಹುಡುಗ ಯಾಕೆ ಆಗ್ಬಾರ್ದು ಅಂತ ಅವ್ರು ಅನ್ಕೋತಾರೆ. ಅದು ಹೇಗಾದ್ರೆ ಅನ್ಕೋತಾರೆ? ಯಾಕೆ ಒಪ್ಕೊಳ್ಳಲ್ಲ? ಮನೆ ಮಗ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ತಾನೆ. ಇಂಡೈರೆಕ್ಟ್ ಆಗಿ ಅಳಿಯ ಆಗ್ಬೋದು ಅನ್ನೋ ಥಾಟ್ ಬರೋ ಥರ ಮಾಡು. ಖುಷಿಲಿ ಅಳಿಯ ಅಂತ ಪಾದ ಪೂಜೆನೆ ಮಾಡ್ಬಿಡ್ತಾರೆ. ಆದರೆ ಮಿಸ್ ಮೂಗುತಿ ಒಪ್ಕೋಬೇಕಲ್ವಾ? ಅಮ್ಮ, ಪುಷ್ಪಕ್ಕ, ಅನಸೇನ್, ನಿಮ್ಮ ಭಾವ ಒಪ್ಕೊಂಡ್ರೆ ಆಯ್ತಲ್ಲ. ಮನೆಯವ್ರಿಗೋಸ್ಕರ ಮಲ್ಲಿ ಒಪ್ಕೊಳ್ಳಲ್ವಾ? ಅಷ್ಟಕ್ಕೂ ಮಲ್ಲಿಗೆ ಫ್ರೆಂಡ್ ಆಗಿ ನೀನು ಓಕೆ ಇದೆಯಾ, ಗಂಡ ಆಗಿ ಕೂಡ ಓಕೆ ಮಾಡ್ತಾಳೆ. ಅವಳೇನೋ ಒತ್ತಡಕ್ಕೆ ಒಪ್ಕೆ ಅಂತ ಹೇಳ್ಬೋದು, ಆದರೆ ಅವಳು ನನ್ನ ಫ್ರೆಂಡ್ ಅಂತ ಅಂದ್ಕೊಂಡ್ರೆ ನಾನು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಅಂತ. ಈಗ ಶ್ರೀಮಂತ ಗಂಡ ಅಂತ ಗೊತ್ತಾದರೆ ಅವಳಿಗೆ ಮೋಸ ಮಾಡ್ದಂಗಾಗಲ್ವಾ? ಲೋ, ನೀನು ಎಷ್ಟೇ ಶ್ರೀಮಂತ ಆದರೂ ನಿನಗೆ ಮಿಡಲ್ ಕ್ಲಾಸ್ ಜೀವನ ಅರ್ಥ ಮಾಡ್ಕೊಳ್ಳೋ ಮನಸ್ಸಿದೆ. ಅವ್ರಿಗೆ ರೆಸ್ಪೆಕ್ಟ್ ಕೊಡೋ ಅಂತ ಗುಣ ಇದೆ. ಆದರೂ ನನಗೆ ಯಾಕೋ ಇದು ಸರಿಯಲ್ಲ ಅಂತ ಅನಿಸ್ತಿದೆ ಕಣ. ಮಲ್ಲಿ ಏನು ಸಣ್ಣ ಮನ್ಸವಳಲ್ಲ. ಶ್ರೀಮಂತಿಗೆ ಹೆದರ್ಕೊಂಡು ದೂರ ಇಡ್ತಾಳೆ ಬಿಟ್ರೆ ಒಳ್ಳೆ ಮನ್ಸಿರೋರನ್ನ ದೂರ ಮಾಡಲ್ಲ. ಹಾಗಂತೀಯ? ಹಾಗೆ ಅಂತೀನಿ. ಟ್ರೈ ಮಾಡಿ ನೋಡಿದ್ರೆ ತಾನೇ ಗೊತ್ತಾಗೋದು. ಅವಾಗವಾಗ ಮಲ್ಲಿ ಮನೆಯವ್ರ ಕಣ್ಣಿಗೆ ಬೀಳ್ತಾ ಇರು. ಅವಾಗ ಅವ್ರು ಹುಡುಕ್ತಿರೋ ಹುಡುಗರ ಆಪ್ಷನಲ್ಲಿ ನೀನು ಸೇರಿಸ್ಕೋತಾರೆ, ಓಕೆನೂ ಮಾಡ್ತಾರೆ. ಅವ್ರು ಒಪ್ಕೊಂಡ್ಮೇಲೆ ಮಲ್ಲಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಆಯ್ತು. ನೀನು ಹೇಳೋದು ಒಂಥರ ಸರಿ ಇದೆ ಅವಿ. ಹಾಗಾದರೆ ಮುಂದೆ ಮಿಸ್ ಮೂಗುತಿ ಮನೆಯವರು ನನ್ನ ಅಳಿಯ ಅನ್ನೋ ದೃಷ್ಟಿಲಿ ನೋಡಬೇಕು. ನೋಡೋ ಹಾಗೆ ಅವ್ರ ದೃಷ್ಟಿಕೋನನ ನಾನೇ ಬದಲಾಯಿಸಬೇಕು.